ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಮಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವಾಗ ಬರುತ್ತೆ ಸ್ಕಾಲರ್ಶಿಪ್ ಅಮೌಂಟ್ ಮತ್ತು ಹೊಸದಾಗಿ ಅರ್ಜಿನ ಕರೀತಾರ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಆ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರು ಮಂಡಳಿ ಅಧ್ಯಕ್ಷ ಆಗಿರ್ತಾರೆ ಸಂತೋಷ್ ಎಸ್ ಲಾಡ್ ಅವರು ಕೂಡ ಅಫಿಷಿಯಲಾಗಿ ಮಾಹಿತಿನ ಬಿಟ್ಟುಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಏನು ಮಾಹಿತಿ ಬಿಟ್ಟುಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಒಂದು ಅಫಿಷಿಯಲಾಗಿ ಮೀಟಿಂಗ್ನ ಮಾಡಿಕೊಂಡು ಈಗ ಆಲ್ರೆಡಿ ಪೆಂಡಿಂಗ್ ಇರ್ತಕ್ಕಂಥ ಸ್ಕಾಲರ್ಶಿಪ್ ಅರ್ಜಿ ಎಷ್ಟು ಬಂದಿದ್ದಾವೆ ಮತ್ತು ಈ ಹೋದ ವರ್ಷ ಎಷ್ಟಿದ್ದು ಅಂತಲೂ ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಮಾಹಿತಿ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಹೋದ ವರ್ಷ 2 ಲಕ್ಷವರೆಗೆ ಕೂಡ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಅರ್ಜಿಗಳು ಬಂದಿದ್ದು, ಹಾಗಾಗಿ ಅಮೌಂಟ್ನ ಡಬಲ್ ಆಗಿ ನೀಡಲಾಗಿತ್ತು. ಬಟ್ ಈ ವರ್ಷ ಏನಂದರೆ ನಮಗೆ 15 ಲಕ್ಷವರೆಗೂ ಕೂಡ ಅರ್ಜಿಗಳು ಬಂದಿದ್ದಾವೆ. ಹಾಗಾಗಿ ಅಮೌಂಟ್ನ ಡಬಲ್ ನೀಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅದನ್ನು ರೆಡ್ಯೂಸ್ ಮಾಡಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ನಾವೀಗ ಆಲ್ರೆಡಿ 700ರಿಂದ 800 ಕೋಟಿ ರೂಪಾಯಿ ಬೇಕಾಗುತ್ತೆ. ಈಗಿನ ಹೊಸ ಒಂದು ನಿಯಮಾವಳಿ ಪ್ರಕಾರ ನಾವು ಸ್ಕಾಲರ್ಶಿಪ್ಗೆ ಎಲ್ಲ ಶಿಷ್ಯ ವೇತನವನ್ನು, ಸಹಾಯಧನವನ್ನು, ಶೈಕ್ಷಣಿಕ ಸಹಾಯಧನ ನೀಡ್ತಾ ಹೋದರೆ, ಸೊ ಹಾಗಾಗಿ ಆ ಅಮೌಂಟ್ನು ಕೂಡ ನಾವು ಯಾವುದೇ ಕಾರಣ ಕೂಡ ಮಿಸ್ ಮಾಡಲ್ಲ, ಅಮೌಂಟ್ ಕೂಡ ಬಂದೇ ಬರುತ್ತೆ ಅಂತಲೂ ಕೂಡ ಕ್ಲಿಯರ್ ಕಟ್ಟಾಗಿ ಅವರು ಅಫಿಷಿಯಲಾಗಿ ಮಾಹಿತಿನ ಬಿಟ್ಟು ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಇನ್ನೂ ಎಷ್ಟು ಜನ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಬೇಕಂತಿದ್ರೆ ಅವರಿಗೆ ಹೊಸದಾಗಿ ಅರ್ಜಿ ಕರಲಿಕ್ಕೂ ಕೂಡ ನಾವು ಅಂದರೆ ಅಫಿಷಿಯಲಾಗಿ ನಾವು ಅರ್ಜಿನೂ ಕೂಡ ಕರಿತೀವಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೌನ್ಸಿಲ್ನಲ್ಲಿ ಕೂಡ ಚರ್ಚೆ ಮಾಡಿದರೆ, ವಿಧಾನಸಭೆಯಲ್ಲಿ ಕೂಡ ಅಫಿಷಿಯಲ್ ಮಾಹಿತಿ ಬಿಟ್ಟುಕೊಟ್ಟಿದ್ದಾರೆ. ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್ ಅವರು, ಕಾರ್ಮಿಕ ಸಚಿವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಫಿಷಿಯಲ್ ಮಾಹಿತಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಇಂದು ಕೂಡ ನಾವು ಏನಪ್ಪ ಅಂದರೆ ಸಿ ಎಮ್ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗನೆ ತ್ವರಿತಗತಿಯಲ್ಲಿ ಅಫಿಷಿಯಲ್ ಆಗಿ ಒಂದು ಮೀಟಿಂಗ್ನ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿ ಪೆಂಡಿಂಗ್ ಇರ್ತಕ್ಕಂಥ 15 ಲಕ್ಷ ಅರ್ಜಿಗಳು ಬಂದಿದ್ದಾವೆ ಅಂತ ಮಾಹಿತಿ ಬಿಟ್ಟುಕೊಟ್ಟಿದ್ದಾರೆ. ಹೋದ ವರ್ಷ 2 ಲಕ್ಷ ಇದ್ದು, ಹಾಗಾಗಿ ತ್ವರಿತಗತಿಯಲ್ಲಿ ಡಬಲ್ ಅಮೌಂಟ್ನ ಕೊಟ್ಟಿದ್ದರು. ಸೊ ಈಗೇನೆಂದರೆ ಅಮೌಂಟ್ನ ರೆಡ್ಯೂಸ್ ಮಾಡಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಈಕ್ವಲ್ ಆಗಿ ನಾವು ಸ್ಕಾಲರ್ಶಿಪ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಬೋಗಸ್ ಕಾರ್ಡ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದ್ದಾವೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಟೋಟಲಿ 49 ಲಕ್ಷ ಕಾರ್ಮಿಕ ಕಾರ್ಡ್ ಹೊಂದಿದ್ದಾರೆ. ಮತ್ತು ಬೇರೆ ಬೇರೆ ಯೋಜನೆ 16 ಯೋಜನೆಗಳು ಇದ್ದಾವೆ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ. ಸೊ ಅವೆಲ್ಲ ಯೋಜನೆಗಳಿಗೂ ಕೂಡ ಅಮೌಂಟ್ನ ವಿನಿಯೋಗ ಮಾಡಬೇಕಾಗಿರೋದ್ರಿಂದ ನಾವೇನೆಂದರೆ ಅಂದಾಜು 1,000 ಕೋಟಿ ರೂಪಾಯಿ ಒಳಗಡೆ ಮಾತ್ರ ಏನಂದರೆ ನಮಗೆ ಬಜೆಟ್ ಇದೆ ಅದಕ್ಕೆ ಸ್ಕಾಲರ್ಶಿಪ್ಗೆ. ಅದನ್ನು ಬಿಟ್ಟರೆ ನಾವು ಲಾಸ್ಟ್ ಇಯರ್ ಥರ ಏನಾದರೂ ಸ್ಕಾಲರ್ಶಿಪ್ ಅಮೌಂಟ್ ಕೊಡೋಕ್ಕೆ ಹೋದರೆ 3,000-3,500 ಕೋಟಿ ರೂಪಾಯಿ ಅವ್ರು ಕೂಡ ಖರ್ಚಾಗುತ್ತೆ ಡಬಲ್ ಅಮೌಂಟ್ನ ಕೊಡೋಕ್ಕೆ ಹೋದರೆ. ಸೊ ಹಾಗಾಗಿ ಏನಂದರೆ ನಾವು ಅಫಿಷಿಯಲಾಗಿ ಇದನ್ನೊಂದು ಡಿಸ್ಕಷನ್ ಮಾಡ್ಕೋತೀವಿ. ಡಿಸ್ಕಷನ್ ಮಾಡ್ಕೊಂಡು ನಂತರ ನಮಗೆ ಇದನ್ನು ಅಫಿಷಿಯಲಾಗಿ ತಿಳಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ಕಾರಣ ಕೂಡ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಎಲ್ಲರಿಗೂ ಕೂಡ ಸಮಾನವಾಗಿ ಶಿಷ್ಯವೇತನ ಕೂಡ ನೀಡ್ತೀವಿ ಅವ್ರ ಕೋರ್ಸ್ಗೆ ಅನುಗುಣವಾಗಿ. ಹಾಗಾಗಿ ಯಾರು ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಅದರ ಜೊತೆಗೆ ಹೊಸದಾಗಿ ನಾವು ಏನು ಮಾಡ್ಬೇಕಂತಿದ್ದೀವಿ, ಈಗ ಅರ್ಜಿನೂ ಕೂಡ ಮುಂದಿನ ತಿಂಗಳಿಂದ ಪ್ರಾರಂಭ ಮಾಡಲಿಕ್ಕೆ ನಾವು ಆ್ಯಕ್ಷನ್ ಕೂಡ ತೊಗೊತೀನಿ. ಮತ್ತು ಅದರ ಜೊತೆಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೀನಿ ಅಂತ ಕೂಡ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು, ಸೊ ಅವರೆಲ್ಲ ಕೂಡ ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಎಲ್ಲರಿಗೂ ಏನಪ್ಪ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ಕಾರ್ಮಿಕ ಕಾರ್ಡ್ ಬಗ್ಗೆ ಏನಾದರೂ ಅಧ್ಯಕ್ಷರು ಕಾರ್ಮಿಕ ಕಾರ್ಡ್ನಿಂದ ಏನಾದರೂ ಮಾಹಿತಿ ಇದೆಯಾ ಅಥವಾ ಸ್ಕಾಲರ್ಶಿಪ್ ಬರುತ್ತೋ ಅಥವಾ ಇಲ್ಲ ಅಂತ. ಎಸ್ ಫ್ರೆಂಡ್ಸ್, ಅವರು ಪೂರ್ವಭಾವಿ ಒಂದು ಸಭೆಯಲ್ಲಿ ಕೂಡ ಚರ್ಚೆ ಮಾಡಿ ಎಲ್ಲರಿಗೂ ಕೂಡ ಅಫಿಷಿಯಲಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ನಾವು ರಿಲೀಸ್ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಅದರ ಜೊತೆ ಬೋಗಸ್ ಕಾರ್ಡ್ನ ಕೂಡ ಪತ್ತೆ ಹಚ್ಚಿ ರದ್ದು ಮಾಡ್ತೀವಿ ಮತ್ತು ಅವ್ರ ಕ್ರಿಮಿನಲ್ ಕೇಸ್ಗಳನ್ನ ಮಾಡ್ತೀವಿ. ಇನ್ನು ಮುಂದೆ ಆನ್ಲೈನಲ್ಲಿ ಕೂಡ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಮತ್ತು ಪ್ರತಿ ತಿಂಗಳು ಅಟೆಂಡೆನ್ಸ್ ಕೂಡ ಹಾಕ್ಕೊಂಡಂಥವ್ರಿಗೆ ಮಾತ್ರ ಲೇಬರ್ ಕಾರ್ಡ್ನ ಕೊಡ್ತೀವಿ. ಅದೊಂದು ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಅಂಜೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ತಂದೆ ತಾಯಿ ರಿಯಲ್ ಆಗಿ ಲೇಬರ್ ಕಾರ್ಡ್ ಹೊಂದಿದ್ರೆ ಅಂದರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಅಂಥವ್ರ ಮಕ್ಕಳಿಗೆ ಸಹಾಯಧನ ಸಿಗಲಿ ಅಂತ ಆಶಿಸ್ತಾ ಇದ್ದೀನಿ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.